ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಣ್ಣ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೇವೆ. ಅಣ್ಣ ಸೊಪ್ಪಿನ ಸಾಂಬಾರು ಮಾಡಲಿಕ್ಕೆ ನಾನು 1 ಕಟ್ಟಷ್ಟು ಅಣ್ಣ ಸೊಪ್ಪನ್ನು ತಗೊಂಡಿದ್ದೇನೆ. ಅದರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಅದಾದ ನಂತರ ನೀವು ನೋಡ್ತಾ ಇರ್ಬೋದು, ಹಸಿ ಕೊಬ್ಬರಿ, ಹುರಿಗಡಲೆ, ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಗಸಗಸೆ, ಟೊಮೊಟೊ ಇವೆಲ್ಲವನ್ನು ಕೂಡ ತಗೊಂಡಿದ್ದೀವಲ್ಲ. ಸೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಈ ಮಸಾಲೆ ಎಲ್ಲ ಏನು ಹೇಳಿದ್ದೀನಲ್ಲ ಎಲ್ಲವನ್ನು ಕೂಡ ಹಾಕ್ಕೊಂಡು ಈಗ ರುಬ್ಕೊಂಡ್ರೆ ಅದು ಕೂಡ ಮಸಾಲೆ ರೆಡಿ ಆಗುತ್ತೆ. ಅದಾದ ನಂತರ ಅಣ್ಣ ಸೊಪ್ಪು ಏನಿದೆಯಲ್ಲ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೇವೆ ನೋಡಿ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹೆಚ್ಚಾಗಿ ಜಮೀನುಗಳಲ್ಲಿ ಸಿಗುತ್ತೆ ಈ ಸೊಪ್ಪು ಕೂಡ. ನೋಡಿ, ನೀವು ನೋಡ್ತಾ ಇರ್ಬೋದು, ಈರುಳ್ಳಿಯನ್ನು ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಕೂಡ ಸಿಪ್ಪೆ ಎಲ್ಲ ತೆಗೆದು ಜಜ್ಕೊಂಡಿದ್ದೇನೆ. ಒಗ್ಗರಣೆಗೆ ಒಂದು ಕುಕ್ಕರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದಾದ ನಂತರ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಸೊ ಎಣ್ಣೆ ಕೂಡ ಕಾದ ನಂತರ ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಸೊ ಈ ರೀತಿ ಫ್ರೈ ಆದ ನಂತರ ಈರುಳ್ಳಿಯನ್ನು ಕಟ್ ಮಾಡಿದ್ದೀವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚಾಗಿ ಇದು ಏನು ಹಳ್ಳಿಗಳಲ್ಲಿ ಜಾಸ್ತಿ ಬಳಸ್ತಾನೆ ಇರ್ತಾರೆ ಅಣ್ಣ ಸೊಪ್ಪನ್ನು ಕೂಡ. ಯಾಕೆಂದರೆ ಜಮೀನುಗಳಲ್ಲಿ ಸಿಗೋದ್ರಿಂದ ಮನೆಯಲ್ಲಿ ತಂದು ಈ ರೀತಿ ಒಂದು ರೆಸಿಪಿಯನ್ನು ಮಾಡ್ತಾರೆ. ಸೊ ಇದನ್ನು ನಮ್ಮ ಅಮ್ಮ ಹೇಳ್ಕೊಟ್ಟಿರೋದ್ರಿಂದ ಈ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಸೊ ನನಗೆ ಫಸ್ಟಿಗೆ ಈ ರೆಸಿಪಿ ಮಾಡುವಾಗ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ನೋಡಿ. ನೀವು ನೋಡ್ತಾ ಇರ್ಬೋದು, ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೇವೆ. ಅದನ್ನು ತೊಳೆದು ಕೂಡ ಒಗ್ಗರಣೆ ಹಾಕಿದ್ದೇವೆ. ಅದಾದ ನಂತರ ನಾನು ಒಂದು ಸ್ವಲ್ಪ ತೊಗರಿಬೇಳೆ, ಒಂದು ಕಪ್ಪಷ್ಟು ತೊಗರಿಬೇಳೆಯನ್ನು ತೆಗೆದು ಅದನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ. ಸೊ ನೋಡಿ, ಅದಕ್ಕೆ ಅರ್ಧ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡಿದ್ದೇನೆ. ಸೊ ಈ ರೀತಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಾಗ ಅದಕ್ಕೆ ಈಗ ಮಸಾಲೆ ಏನು ರುಬ್ಬಿದ್ದೀವಲ್ಲ ಸೊ ಅದನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ. ನೋಡಿ, ನಾನು ಹಾಕಿದ್ದೇನೆ. ಸೊ ಅದಾದ ನಂತರ ಮಸಾಲೆ ನೀರನ್ನು ಸೇರಿಸಿ ಎಲ್ಲ ಹಾಕಿದ್ದೆ. 1 ಲೀಟ್ರಷ್ಟು ಆದರೆ ಸಾಕು ಮಸಾಲೆ ನೀರು. ಮತ್ತು ನಾನು ಫಸ್ಟಿಗೆ ಹಾಕಿರುವಂಥ ಅರ್ಧ ಲೀಟ್ರ್ ನೀರು, ಏನು ಸೊಪ್ಪು ಕಾಳಿನ ಜೊತೆಗೆ ಏನು ಹಾಕಿದ್ದೀವಲ್ಲ ಆ ನೀರು ಮತ್ತು ಮಸಾಲೆ ನೀರು 2 ಸೇರಿದ್ರೆ 1 ಲೀಟ್ರಷ್ಟು ಆಗುತ್ತೆ ಸಾಕು. ಸೊ ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಿರುತ್ತೆ ಅಷ್ಟನ್ನು ನೋಡಿ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ನೋಡಿ, ನನಗೆ ತಿಕ್ನೆಸ್ ಇಷ್ಟು ಸಾಕು, ಹಾಗಾಗಿ ಇಷ್ಟನ್ನು ಹಾಕ್ಕೊಂಡಿದ್ದೇನೆ. ಸೊ ಇದಾದ ನಂತರ ನೀವು ನೋಡ್ತಾ ಇರ್ಬೋದು, ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡರು. ಸೊ ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಸೊ ನಮಗೆ ರುಚಿಗೆ ತಕ್ಕಷ್ಟು ಖಾರ ತುಂಬ ಚೆನ್ನಾಗಿರುತ್ತೆ. ನಾನು ರುಚಿಗೆ ತಕ್ಕಷ್ಟು ಅಂತ ಹೇಳ್ತೇನೆ, ಯಾಕೆಂದರೆ ಆ ಒಂದು ಮಸಾಲೆಗಳನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇವೆ. ಸೊ ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಕುಕ್ಕರನ್ನು ಮುಚ್ಚೋಣ. ಅಂದರೆ ಇದಕ್ಕೆ ನಾವು ಒಂದು 5 ವಿಷಲ್ ಕೂಗಿಸ್ಕೊಳ್ಬೇಕು. 5 ವಿಷಲ್ ಏನಕ್ಕೆ ಅಂತ ಹೇಳಿದರೆ ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗುತ್ತೆ. ಸೊ ಅಣ್ಣ ಸೊಪ್ಪು ತುಂಬ ಚೆನ್ನಾಗಿ ಮೃದುವಾಗಿ ಬೆಂದೋಗುತ್ತೆ. ಯಾಕೆಂದರೆ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಚೆನ್ನಾಗಿ ಬೆಂದಿದೆ. ನೋಡಿ, 5 ವಿಷಲ್ ಕೂಡ ಆಗಿದೆ. ಸಾಂಬಾರು ಕೂಡ ರೆಡಿಯಾಗಿದೆ, ಅಣ್ಣ ಸೊಪ್ಪಿನ ಸಾರು. ಸೊ ಇದನ್ನು ನೀವು ಹಾಗೇ ಸೌಟಲ್ಲೇ ನಾವು ಹಾಗೇ ಸ್ಮ್ಯಾಶ್ ಮಾಡ್ತಾ ಬರ್ಬೋದು, ತಿರುಗಿಸ್ತಾ ಬರ್ಬೋದು. ನಾವು ಜಾಸ್ತಿ ಬೇರೆ ಕಡೆ ಎಲ್ಲ ಇಟ್ಟು ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ. ಅಂದರೆ ಅದನ್ನು ಬೇರೆ ಪಾತ್ರೆಗೆಲ್ಲ ಹಾಕಿ ಸೊ ನೀವು ಅದು ಸಾಂಬಾರಿಗೆ ನೋಡಿ, ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದು 5 ವಿಷಲ್ ಕೂಗಿಸಿರೋದ್ರಿಂದ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸೊ ಇನ್ನೂ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಸೌಟಲ್ಲಿ ಚೆನ್ನಾಗಿ ಅಲ್ಲೇ ಕುದಿಯುವಾಗಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಬಿಸಿಯಲ್ಲೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಸಾಂಬಾರು ಕೂಡ ರೆಡಿಯಾಗಿದೆ. ಈ ಸಾಂಬಾರು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಇವಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ತಾಯಿದ್ದೇವೆ. ಸೊ ಇದನ್ನು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಸಾಂಬಾರು ಕೂಡ ರೆಡಿಯಾಗುತ್ತೆ. ಒಂದು 5 ನಿಮಿಷ ಕುದ್ರೆ ಅಣ್ಣ ಸೊಪ್ಪಿನ ಸಾರು ಕೂಡ ರೆಡಿ ಆಗ್ತಾಯಿದೆ. ಸೊ ನೋಡಿ, ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೀವು ಅದಲ್ಲದೆ ಇನ್ನು ಇಡ್ಲಿಗೂ ತೊಗೊಳ್ಬೋದು. ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ, ಬಿಸಿ ಬಿಸಿ ಅನ್ನದ ಜೊತೆಗೆ ಅಣ್ಣ ಸೊಪ್ಪಿನ ಸಾರು, ಬಿಸಿ ಅನ್ನ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಯಾಕೆಂದರೆ ಇದು ಒಂದು ಡಿಫ್ರೆಂಟಾಗಿದೆ. ಯಾಕೆ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದ್ರಿಂದ ಈ ರೆಸಿಪಿಯನ್ನು ತುಂಬ ಟೇಸ್ಟಿಯಾಗಿರೋದ್ರಿಂದ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೇನೆ. ನೀವು ಕೂಡ ಮಿಸ್ ಮಾಡದೆ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ ಫನ್ ರಾಕ್ ಸ್ಮೈಲನ್ನು ಸಬ್ಸ್ಕ್ರೈಬ್ ಮಾಡಿ.